ನಿನ್ನೆಯ ಚಂದ್ರಗ್ರಹಣ ಮೋಕ್ಷದ ಬಳಿಕ ವಿವಿಧ ದೇಗುಲಗಳಲ್ಲಿ ಪೂಜಾ ಕಾರ್ಯಗಳು ಶುದ್ಧಿ ಕಾರ್ಯ ನಡೀತಾ ಇರುವಂತದ್ದು ಗಮನಿಸ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರದಲ್ಲೂ ಕೂಡ ದೇಗುಲಗಳಲ್ಲಿ ಶುದ್ಧಿ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ರಾಜ್ಯಾದ್ಯಂತ ಈ ರೀತಿಯಲ್ಲಿ ಹಲವು ದೇಗುಲಗಳಲ್ಲಿ ಶುದ್ಧಿ ಕಾರ್ಯ ವಿಶೇಷ ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ. ಚಿಕ್ಕಬಳ್ಳಾಪುರದ ಗಿರಿಜಾಂಬಾ ದೇವಸ್ಥಾನದ ಚಿತ್ರಣವನ್ನು ನೋಡ್ತಾ ಇದ್ದೀವಿ. ಬೆಳಗ್ಗೆ ಜಲಾಭಿಷೇಕ ಕ್ಷೀರಾಭಿಷೇಕದ ಮೂಲಕ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳನ್ನು ವಿವಿಧ ದೇಗುಲಗಳಲ್ಲಿ ನೆರವೇರಿಸಲಾಗ್ತಾ ಇದೆ. ಅಂತೆಯೇ ಚಿಕ್ಕಬಳ್ಳಾಪುರದ ಗಿರಿಜಾಂಬಾ ದೇಗುಲದಲ್ಲೂ ಕೂಡ ವಿಶೇಷ ಪೂಜೆ. ನಮ್ಮ ಪ್ರತಿನಿಧಿ ಭೀಮಪ್ಪ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಖಗ್ರಾಸ ಚಂದ್ರಗ್ರಹಣ ಮೋಕ್ಷವಾದ ಹಿನ್ನೆಲೆ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗಿರಿಧಾಮದಲ್ಲಿ ಇರತಕ್ಕಂಥ ಶ್ರೀ ಭೋಗನಂದೀಶ್ವರ ದೇವಸ್ಥಾನದ ಆವರಣದಲ್ಲಿ ಮತ್ತೊಂದು ಗಿರಿಜಾಂಬಾ ದೇವಸ್ಥಾನ ಇದು ಐತಿಹಾಸಿಕ ಪ್ರಸಿದ್ಧ ಪುರಾಣ ಪ್ರಸಿದ್ಧ ಮತ್ತು 9ನೇ ಶತಮಾನದಲ್ಲಿ ನಿರ್ಮಾಣವಾದ ಐತಿಹ್ಯ ಇದೆ. ಈ ದೇವಸ್ಥಾನಕ್ಕೆ ಸಹ ಒಂದು ಭಕ್ತರು ಬರ್ತಾರೆ. ಈಗ ಈ ಒಂದು ದೇವಸ್ಥಾನದಲ್ಲಿ ಮೋಕ್ಷ ಅಂದರೆ ಚಂದ್ರಗ್ರಹಣ ಮೋಕ್ಷವಾದ ಹಿನ್ನೆಲೆಯಲ್ಲಿ ಅರ್ಚಕರು ಬೆಳಗಿನ ಆಗಮಿಸಿ ದೇವಸ್ಥಾನ ಸಂಪೂರ್ಣ ಒಂದು ನೀರಿನಿಂದ ಸ್ವಚ್ಛತೆಗೊಳಿಸಿ ದೇವತೆಗೆ ಅಂದರೆ ಗಿರಿಜಾಂಬಾ ದೇವತೆಗೆ ನೀರಿನ ಅಭಿಷೇಕವನ್ನು ಮಾಡಿ ಜಲಾಭಿಷೇಕ ಮಾಡಿ ಈಗ ವಿಶೇಷವಾಗಿ ಪೂಜೆಯನ್ನು ಮಾಡ್ತಾರೆ. ಈಗ ಮಹಾಮಂಗಳಾರತಿ ಸಹ ನಡೀತಾ ಇದೆ. ಮತ್ತು ದೇವಸ್ಥಾನದ ಅರ್ಚಕರು ಇಲ್ಲಿ ಯಾವ ರೀತಿಯೆಲ್ಲ ಪೂಜೆ ಮಾಡಿದರು ಮತ್ತು ಯಾವ ರೀತಿಯೆಲ್ಲ ಒಂದು ಗ್ರಹಣ ಮೋಕ್ಷವಾದ ಹಿನ್ನೆಲೆ ಯಾವ ರೀತಿಯೆಲ್ಲ ಪೂಜೆಗಳನ್ನು ಮಾಡಿದರು ಮತ್ತು ಇದರಿಂದ ಯಾವ ರೀತಿ ನಾಡಿಗೆ ಒಳ್ಳೆಯದಾಗಬೇಕು ಅಂತ ಬೇಡ್ಕೊಂಡಿದ್ದಾರೆ ಮತ್ತು ಯಾವ ರೀತಿಯಾಗಿ ಜನ ಈಗ ಪೂಜೆಗಳನ್ನು ಮಾಡಬೇಕು ಅಂತ ಸ್ವತಃ ಇಲ್ಲಿ ಅರ್ಚಕರಿದ್ದಾರೆ. ಕೇಳಿ ತಿಳ್ಕೊಳ್ತಾವನ ಆ ಸ್ವಾಮಿಗಳೇ ನಮಸ್ಕಾರ. ಈಗ ಚಂದ್ರಗ್ರಹಣ ಮೋಕ್ಷವಾದ ಹಿನ್ನೆಲೆ ನೀವು ದೇವಸ್ಥಾನದಲ್ಲಿ ಏನೆಲ್ಲ ಕ್ರಮ ಕೈಗೊಂಡಿದ್ದೀರಿ? ನಾವು ಬೆಳಗ್ಗೆ ಮಾಮೂಲಿ 6 ಗಂಟೆಗೆ ಬಂದು ಎಲ್ಲ ಕಡೆಯೂ ಶುಚೀಕರಣ ಮಾಡಿ ನಾವು ನಮ್ಮ ಕಾರ್ಯಾರ್ಥಗಳನ್ನೆಲ್ಲ ಮುಗಿಸ್ಕೊಂಡ್ಬಂದು ವಿಶೇಷವಾಗಿ ಅಮ್ಮನವ್ರಿಗೆ ಜಲಾಭಿಷೇಕ ಮತ್ತು ಕ್ಷೀರಾಭಿಷೇಕವನ್ನು ಮಾಡಿ ವಸ್ತ್ರ ಬದಲಾವಣೆಯನ್ನು ಮಾಡಿ ಮತ್ತು ವಿಶೇಷವಾಗಿ ಒಂದು ಅಲಂಕಾರವನ್ನು ಮಾಡಿ ಮಹಾಮಂಗಳಾರತಿಯನ್ನು ಮಾಡಿಕೊಟ್ಟು ಭಕ್ತಾದಿಗಳಿಗೆ ನಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. ಈಗ ಇಲ್ಲಿಗೆ ಭಕ್ತರು ಬೆಳಗಿನಿಂದ ಯಾವ ಥರ ಬರ್ತಾ ಇದ್ದಾರೆ? ಭಕ್ತರು ಬರ್ತಾ ಇದ್ದಾರೆ. ಬೆಳಗ್ಗೆ ನಾವು ತೆಗೆದಾಗಿಂದ ದರ್ಶನಕ್ಕೆ ಬರ್ತಾ ಇದ್ದಾರೆ. ಬಟ್ ನಾವೆಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಅವ್ರಿಗೆ ದರ್ಶನಕ್ಕೆ ಮಾಡಿಕೊಡ್ಬೇಕು ಅಂಥೇಳಿ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ಹಾಗೆ ಈಗೆಲ್ಲ ಮುಗಿದಿದೆ. ಈಗ ಬಂದು ಅವರು ಮಂಗಳಾರತಿಯನ್ನು ತಗೊಂಡು ಧಾರಾಳವಾಗಿ ದೇವರ ದರ್ಶನವನ್ನು ಪಡಿಬೋದು ಸರ್. ನಮಸ್ಕಾರ ಸ್ವಾಮಿ. ಇದು ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗಿರಿಧಾಮದಲ್ಲಿ ಇರ್ತಕ್ಕಂಥ ಭೋಗನಂದೀಶ್ವರ ದೇವಸ್ಥಾನ ಏನಿದೆ, ಆ ಭೋಗನಂದೀಶ್ವರ ದೇವಸ್ಥಾನದಲ್ಲಿರ್ತಕ್ಕಂಥ ಒಂದು ಗಿರಿಜಾಂಬಾ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಗಳು ನಡೀತಾ ಇದೆ. ಮತ್ತು ಇಲ್ಲಿ ನಾನೀಗ ನೋಡ್ತಾ ಇದ್ದೀನಿ, ಇಲ್ಲಿ ನೋಡಿ ಭಕ್ತರು ಸಹ ಬರ್ತಾ ಇದ್ದಾರೆ. ಭಕ್ತರು ಈಗಾಗಲೇ ಬೆಳಗಿನಿಂದಲೂ ಸಹ ಒಂದು ಚಿಕ್ಕಬಳ್ಳಾಪುರ ಇರ್ಬೋದು, ನಂದಿ ಇರ್ಬೋದು, ಬೆಂಗಳೂರಿನಿಂದ ಸಾಕಷ್ಟು ಜನ ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ಇಲ್ಲಿ ಪ್ರಾರ್ಥನೆ ಮಾಡುವಂಥದ್ದು, ಪೂಜೆ ಪುನಸ್ಕಾರ ಮಾಡುವಂಥದ್ದನ್ನು ಸಹ ನಾವು ಗಮನಿಸಬಹುದಾಗಿದೆ. ಈಗ ಏನೇನು ರಾತ್ರಿ ಒಂದು ಖಗ್ರಾಸ ಚಂದ್ರಗ್ರಹಣ ಇತ್ತು. ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಕೆಲವರು ಒಂದು ಭಯ ಭೀತಿ ಇರ್ಬೋದು, ಮತ್ತೊಂದು ದೋಷ ಪರಿಹಾರ ಇರ್ಬೋದು. ಮತ್ತೊಂದು ಕಡೆ ಇವತ್ತು ಚಂದ್ರಗ್ರಹಣ ಮೋಕ್ಷವಾದ ನಂತರ ದೇವಸ್ಥಾನಕ್ಕೆ ಆಗಮಿಸಿ ಪೂಜೆಗಳನ್ನು ಮಾಡಿದರೆ ಒಳಿತಾಗುತ್ತೆ, ಬೇಡಿದ್ದು ಪ್ರಾರ್ಥನೆ ಈಡೇರುತ್ತೆ ಅಂತೇಳಿ ಸಾಕಷ್ಟು ಜನ ಈಗಾಗಲೇ ದೇವಸ್ಥಾನಕ್ಕೆ ಆಗಮಿಸಿ ಪೂಜಾ ಪುನಸ್ಕಾರಗಳನ್ನು ಸಹ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ.